ಗಂಡ ಹೆಂಡತಿ ಜಗಳ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತಾರೆ. ಆದ್ರೆ ಇಲ್ಲಿ ಬೀದಿಗೆ ಬಂದು ನಿಂತಿದೆ. ಹೆಂಡತಿ ಮೇಲೆ ಗಂಡ ಹತ್ತಾರು ಕತೆ ಹೇಳ್ತಾ ಇದ್ರೆ ಹೆಂಡತಿ ಕೂಡ ಗಂಡನ ಪ್ರೇಮ ಪುರಾಣವನ್ನ ಬಿಚ್ಚಿಟ್ಟಿದ್ದಾಳೆ. ಇವ್ರದ್ದೇನೇನೋ ಇದೆ ಪಿಕ್ಚರು 50 ಲಕ್ಷ ದುಡ್ಡು ಕೊಡು, ಏನಿಲ್ಲ ತೀರ್ಮಾನ ಮಾಡು. ಹೆಂಡತಿ ಮಗನನ್ನ ಮನೆಯಲ್ಲಿ ಕೂಡಿ ಹೋದ್ನಂತೆ ಗಂಡ, ಅಕ್ರಮ ಸಂಬಂಧದ ಆರೋಪ, ಗಂಡ ಹೆಂಡತಿ ಹೈಡ್ರಾಮಾ. ಮಾತು ಮನೆ ಕೆಡಿಸ್ತು, ಅಕ್ರಮ ಸಂಬಂಧ ಸಂಸಾರ ಕೆಡಿಸ್ತು ಅನ್ನೋ ಮಾತು ಸಾರ್ವಕಾಲಿಕ ಸತ್ಯ ಬಿಡಿ. ಯಾಕಂದ್ರೆ ಸುಂದರ ಸಂಸಾರ ಇದ್ರೂ ಕಾಮದ ಮೋಹಕ್ಕೆ ಬಿದ್ದವರು ಬದುಕನ್ನೇ ನರಕ ಮಾಡಿಕೊಳ್ತಿದ್ದಾರೆ. ಅದು ಹೆಣ್ಣಾದ್ರೂ ಸರಿ, ಗಂಡಾದ್ರೂ ಸರಿ. ಕಾಮದ ಕಾಡ್ಗಿಚ್ಚು ಹೊತ್ತಿದ್ರೆ ಮುಗಿದೇ ಹೋಯ್ತು, ಜೀವನ ಅನ್ನೋದೇ ನರಕವಾಗಿ ಬಿಡುತ್ತೆ. ಈ ಗಂಡ ಹೆಂಡತಿ ಕಥೆಯಲ್ಲೂ ಎಂಥದ್ದೇ ವಾಸನೆ ಬರ್ತಿದೆ. ಕಳೆದ 3 ದಿನದಿಂದ ಹೆಂಡತಿ ಮಗನನ್ನ ಗಂಡನೇ ಕೂಡಿ ಹಾಕಿದ್ದಾನೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಪರಸ್ತ್ರೀಯ ಮೋಹಕ್ಕೆ ಬಿದ್ದು ಕಟ್ಕೊಂಡವಳಿಗೆ ನರಕ ತೋರಿಸ್ತಿದ್ದಾನೆ ಅಂತ ಕಿಡಿಕಾರ್ತಿದ್ದಾರೆ. ಈ ಹೆಣ್ಮಗಳ ಹೆಸರು ನಿಧಾನಾಜ್ ಅಂತ. ಹಾಸನದ ಕೆಆರ್ ಪುರಂ ನಿವಾಸಿ. 11 ವರ್ಷದ ಹಿಂದೆ ಮೊಹಮ್ಮದ್ ಉಮೇರ್ ಅನ್ನೋರನ್ನ ಮದುವೆಯಾಗಿದ್ರು. ಇವರ ದಾಂಪತ್ಯದ ಫಲವಾಗಿ ಮುದ್ದಾದ ಮಕ್ಕಳು ಇದ್ದಾರೆ. ಗಂಡ ಕೋಟಿ ಕೋಟಿ ಕುಳ. ಸಂಸಾರ ಅನ್ನೋದು ನಂದಗೋಕುಲವಾಗಿತ್ತು. ಆದರೆ ಈ ಹೆಣ್ಮಗಳು ಹೇಳೋ ಪ್ರಕಾರ ಇವರಿಬ್ಬರ ಸಂಸಾರದಲ್ಲಿ ಮತ್ತೊಬ್ಬಳ ಎಂಟ್ರಿ ಆಗಿದ್ಯಂತೆ. ಹೀಗಾಗಿಯೇ ನನ್ನ ಗಂಡ 3 ದಿನದಿಂದ ನಮ್ಮನ್ನ ಮನೆಯಲ್ಲಿ ಕೂಡಿ ಹಾಕಿ ಹೋಗಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾಳೆ. ಊಟ ತಿಂಡಿ ಎಲ್ಲ ಅವರು ಇವರೇ ಪತಿಗೆ ಬಂದಿರೋದು ಅಂತ ಎಲ್ಲ ಹೇಳಿ ನನ್ನ ಮೇಲಿಂದ ಕಂಪ್ಲೇಂಟ್. ನಿಧಾ ಆರೋಪಕ್ಕೂ ಈ ಹೆಣ್ಮಗಳ ಗಂಡ ಮಾಡ್ತಿರೋ ಆರೋಪಕ್ಕೂ ಸಂಖ್ಯೆ ಆಗ್ತಿಲ್ಲ. ಈಕೆಯೇ ನನ್ನ ಬಿಟ್ಟು ಹೋಗಿದ್ದಾಳೆ, 8 ತಿಂಗಳಿಂದ ದೂರವಾಗಿ ಜೀವನ ನಡೆಸ್ತಿದ್ದಾಳೆ. ಅಕ್ರಮ ಸಂಬಂಧ ಇರೋದು ನನಗಲ್ಲ, ಈಕೆಗೆ ಅಂತ ಪತ್ನಿ ಮೇಲೆಯೇ ಗಂಡ ಆರೋಪ ಮಾಡಿದ್ದಾನೆ. ಬಾಲ್ಕನಿಯಿಂದ ಮನೆಯೊಳಗೆ ಪ್ರವೇಶ ಮಾಡಿ ಈಗ ಕೂಡಿ ಹಾಕಿದ್ದಾರೆ ಅನ್ನೋ ಹೈಡ್ರಾಮಾ ಮಾಡ್ತಿದ್ದಾಳೆ. ಈ ಬಗ್ಗೆ ನಮ್ಮ ಬಳಿ ಸಿಸಿಟಿವಿ ದೃಶ್ಯಗಳಿವೆ ಅಂತ ದೂರು ದಾಖಲಿಸಿದ್ದಾರೆ. ಅವ್ರು ನೀನ್ ಯಾರಿಗ್ ನೋಡ್ಕೊಂಡಿದೀಯಾ ಅಂತ ಹೇಳಿ ಅವನು ಇವ್ರು ನೀನ್ ಯಾರಿಗ್ ನೋಡ್ಕೊಂಡಿದೀಯ ಅಂತ ಅವನು. ಇವ್ರ ಗಂಡ ಏನೇನ ಮಾಡಿದ್ರು, ಯಾರು ಇಲ್ಲ ಮನೆಯಲ್ಲಿ. ಅವ್ರು ಏನ್ ಮಾಡಿದ್ರು, ಲಾಕ್ ಹಾಕೊಂಡು ಹೋದ್ರು. ಇಲ್ಲಿ ಕರ್ಕೊಂಡ್ ಬಂದು ಅವರಿಗೆ ಇಲ್ಲಿ ಇದು ಇದೆ ಬಾಲ್ಕನಿಂದ ಹಚ್ಚಿರೋದು ಅವ್ರಿಗೆ ಕೂಡ್ ಹಾಕಿರೋದ ತೋರ್ಸಿರೋದು. ಇವ್ರಿಗೆ ಹಚ್ಚಿರೋದು ಸರ್, ಉದ್ದೇಶ ಪೂರ್ವವಾಗಿ ಮಾಡಿರೋದು. ಇವ್ರದ್ದೇನೇನೋ ಇದೆ ಪಿಕ್ಚರು. ಸುಮ್ನೆ ಇಲ್ದಿದ್ಮೇಲೆ ನನ್ನ ಅಪವಾದ ಮಾಡಿ ಇವ್ರು ಎಲ್ಲಾ ಪೂರ್ತಿ ಕೂಡ ಹೋಗಿದ್ದಾನೆ ಆಗಿದ್ದಾನೆ ಅಂತ ಹೇಳಿದಾಗ ಈ ಕೂಡ ಹಾಕಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಬರ್ಸಿದ್ದಾರೆ ಸರ್. ನಾನು ಇಲ್ದಿದ್ದ ಟೈಮ್ ಅಲ್ಲಿ ನನ್ನ ಅಂಗಡಿ ಮುಂದೆ ಮರ್ಯಾದೆ ಬಂದು ಕಳೆದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ 50 ಲಕ್ಷ ದುಡ್ಡು ಕೊಡು, ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ ತೀರ್ಮಾನ ಮಾಡು ಅಂತ ಹೇಳಿ ನನಗೆ ನನ್ನ ಡೈವರ್ಸ್ ನೋಟಿಸ್ ಲೀಗಲ್ ಆಗಿ ಕಳಿಸಿದಾಗ ಇವ್ರು ನನ್ನ ಮೇಲೆ ಈ ತರ ಮಾಡಿದ್ದಾರೆ ಸರ್. ಇವರಿಬ್ಬರಲ್ಲಿ ಗಂಡ ಹೇಳ್ತಿರೋದು ಸತ್ಯಾನಾ ಅಥವಾ ಹೆಂಡತಿ ಹೇಳ್ತಿರೋದು ಸತ್ಯಾನಾ ಗೊತ್ತಿಲ್ಲ. ಆದ್ರೆ ಇಬ್ಬರ ಮಧ್ಯೆಯೂ ಅಕ್ರಮ ಸಂಬಂಧ ಅನ್ನೋ ಹೊಗೆ ಆಡ್ತಿದೆ. ಹೀಗಾಗಿಯೇ ಪೊಲೀಸರೇ ಇದಕ್ಕೊಂದು ಇತಿಶ್ರೀ ಹಾಡಬೇಕಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.